ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತಬೇಟೆ ಭರ್ಜರಿಯಾಗಿ ಮುಂದುವರಿಸಿದ್ದಾರೆ. ಪ್ರಚಾರದ ನಡುವೆ ಕಾಂಗ್ರೆಸ್ ಮುಖಂಡನಿಗೆ ಜೆಡಿಎಸ್ ಗಾಳ ಹಾಕಿದೆ. ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಹಾಸನದಲ್ಲಿ ಶಾಕ್ನ ಮೇಲೆ ಶಾಕ್ ಕಾಂಗ್ರೆಸ್ಗೆ ಎದುರಾಗ್ತಾ ಇದೆ. ಕಾಂಗ್ರೆಸ್ನ ಅನೇಕ ಮುಖಂಡರುಗಳನ್ನು ಜೆಡಿಎಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಲ್ಲಿ ಪ್ರಜ್ವಲ್ ರೇವಣ್ಣ ಯಶಸ್ವಿಯಾಗಿದ್ದಾರೆ. ಇದೀಗ ಸಕಲೇಶಪುರದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಮಾಜಿ ಅಧ್ಯಕ್ಷ ಹರ್ಷ ಸಕಲೇಶಪುರ ತಾಲೂಕಿನಾದ್ಯಂತ ಪ್ರಜ್ವಲ್ ರೇವಣ್ಣ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಎಸ್ಲೂರು ಭಾಗದಲ್ಲಿ ಪ್ರಚಾರ ಕಾರ್ಯವನ್ನ ಕೈಗೊಂಡಿದ್ದಾರೆ. ಇತ್ತೀಚೆಗೆ ನೋಡ್ತಾ ಇದ್ವಿ, ಕಾಂಗ್ರೆಸ್ ಪಕ್ಷವನ್ನ ತೊರೆದು ಜೆಡಿಎಸ್ ಸೇರ್ಪಡೆಯಾಗುವಂತ ನಾಯಕರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರ ಪೈಕಿ ಇವತ್ತು ಕೂಡ ಸಕಲೇಶಪುರದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹರ್ಷ ಜೆಡಿಎಸ್ ಪಕ್ಷವನ್ನ ಸೇರ್ಪಡೆ ಮಾಡಿದ್ದಾರೆ. ಅದರ ಮೂಲಕ ಪ್ರಜ್ವಲ್ ರೇವಣ್ಣ ದಿನೇ ದಿನೇ ವರ್ಚಸ್ಸನ್ನ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ. ಜನಬೆಂಬಲವನ್ನ ಜಾಸ್ತಿ ಗಳಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಈಗ ನಮ್ಮ ಪ್ರಜ್ವಲ್ ಅಣ್ಣವರು ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತ ಏನು ಅಪಪ್ರಚಾರ ಮಾಡಿದ್ರು, ಆ ಅಪಪ್ರಚಾರಕ್ಕೆ ತೆರೆ ಎಳಿಬೇಕು ಅಂತೇಳಿ ಇವತ್ತು ಹರ್ಷ ಅವರನ್ನೇ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ನ ಎರಡು ಪಕ್ಷದ ಅಧ್ಯಕ್ಷರುಗಳನ್ನು ಮತ್ತು ಹಾಗೂ ನನ್ನನ್ನು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಕುಮಾರನನ್ನು ಕರೆಸಿ ಇವತ್ತು ನಿಮ್ಮ ಮುಂದೆನೆ ಇಡೀ ಒಂದು ಎಸ್ಲೂರು ಹೋಬಳಿಗೆ ಹಾಗೂ ಸಕಲೇಶಪುರ ಭಾಗಕ್ಕೆ ಒಂದು ಮಾಹಿತಿ ತಲುಪಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತು ಎರಡು ಪಕ್ಷದ ಶಲ್ಯಗಳನ್ನ ಧರಿಸಿ ನಾನು NDA ಪರ ಇರ್ತೀನಿ, ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತೀವಿ, ಈ ಭಾಗದಲ್ಲಿ ಮತ್ತೊಮ್ಮೆ HD ದೇವೇಗೌಡರಿಗೆ ಹೆಚ್ಚಿನ ಬಲ ಕೊಡ್ತೀವಿ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮ ಯಡಿಯೂರಪ್ಪ ಸಾಹೇಬರು, ವಿಜೇಂದ್ರಣ್ಣ ಹಾಗೂ ಕುಮಾರಣ್ಣವರು ಏನು ಇಡೀ ರಾಜ್ಯಾದ್ಯಂತ ಇವತ್ತು ಕಾಲಿಗೆ ಚಕ್ರ ಕಟ್ಕೊಂಡಂತೆ ಹೋರಾಟ ಮಾಡ್ತಿದ್ದಾರೆ. ಇವತ್ತು ನಾವು ಕೂಡ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸನ ಮಾಡಿ ಮುಂದಿನ ದಿವಸಗಳಲ್ಲಿ ಇಲ್ಲಿ MP ಗೆಲ್ಸ್ತೀವಿ ಅನ್ನೋ ವಿಶ್ವಾಸನ ಮಂಡನೆ ಮಾಡಿ ಇವತ್ತು ಹರ್ಷ ಅವರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಹರ್ಷ ಅವರು ಇವತ್ತು ಮತ್ತೊಮ್ಮೆ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತಿಂದನೇ ಸಕ್ರಿಯವಾಗಿ ಬೂತ್ ಮಟ್ಟಕ್ಕೆ ಹೋಗಿ ನನ್ನ ಕೆಲಸ ಮಾಡ್ತೀವಿ ಅನ್ನೋ ವಿಶ್ವಾಸನ ಮತ್ತು ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಖುಷಿಯಾಗಿ ನಾವೆಲ್ಲರೂ ಕೂಡ ಬರ್ಮಾಡ್ಕೊತಾ ಇದ್ದೀವಿ. BJP ಮತ್ತು JDS ಅವರು ಒಟ್ಟಾಗಿ ಸೇರಿ ಇಲ್ಲಿ ಸಮಾನತೆನ ಕಾಪಾಡೋದ ಮುಖಾಂತರ ಏನು ನರೇಂದ್ರ ಮೋದಿ ಅವರ ಮತ್ತು ಅಮಿತ್ ಶಾ ಅವರ ವಿಶ್ವಾಸ ಇತ್ತು ಅದನ್ನು ಸಂಪೂರ್ಣವಾಗಿ ಎತ್ತಿಡಿಯುವಂಥ ಕೆಲಸನ ಮಾಡ್ತೀವಿ ಅಂತೇಳಿ ನಾವು ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಹರ್ಷ ಅವರು JDS ಈಗ ನಮ್ಮ ಪ್ರಜ್ವಲ್ ಅಣ್ಣವರು ಖುದ್ದಾಗಿ ಅವರೇ